ಸ್ಟಾರ್ ವಾರ್ ಅಂತ ಕರೀತಾ ಇದ್ದಾರೆ. ಸ್ಟಾರ್ಗಳೆಲ್ಲೂ ವಾರ್ ಮಾಡಲ್ಲ ರೀ ಇದನ್ನ. ಸ್ಟಾರ್ನ ಅಭಿಮಾನಿಗಳು ಈಗ ದೊಡ್ಡ ಮಟ್ಟದಲ್ಲಿ ವಾರ್ ಮಾಡ್ತಾರೆ. ಇದು ಅಭಿಮಾನಿಗಳ ವಾರ್. ಇದು ಸ್ಟಾರ್ ವಾರಿಯಲ್ಲಿ ಅವ್ರು ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ ಮಾತ್ರಕ್ಕೆ ಅವರೇನಾದರೂ ಯುದ್ಧ ಮಾಡ್ತಾರಾ? ಇಲ್ಲ. ಯುದ್ಧ ಮಾಡಿ ಅಂತ ಹೇಳ್ತಾರೆ. ಯುದ್ಧ ಮಾಡೋದು ಯಾರು? ಸೈನಿಕರು. ಇಲ್ಲೂ ಹಾಗೆ ಅಭಿಮಾನಿಗಳು ಯುದ್ಧ ಮಾಡ್ತಾ ಇರಬೇಕು. ಅವಾಗೆಲ್ಲ ಕತ್ತಿಗಳನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ರು. ಈಗ ಮೊಬೈಲ್ ಹಿಡ್ಕೊಂಡು ಯುದ್ಧ ಮಾಡಬೇಕು. ಏನ್ರಿ ಕತೆ? ನಿಂದನೆಗಳ ವಿರುದ್ಧ ಈಗ ಜೋರಾಗಿದೆ. ದರ್ಶನ್ ಇದ್ದಾಗ ಯಾರೂ ಮಾತನಾಡ್ತಾ ಇರಲಿಲ್ಲ. ಮೊನ್ನೆ ದಾವಣಗೆರೆಯಲ್ಲಿ ಮಾತನಾಡಿದ್ರು. ಈಗ ವೇದಿಕೆ ಟಿವಿ ಚಾನೆಲ್ಗಳಲ್ಲಿ ಮಾತನಾಡ್ತಾರೆ. ದರ್ಶನ್ ಇದ್ದಾಗ ಇವರೆಲ್ಲ ಇದ್ರೋ ಇರಲಿಲ್ವೋ? ಮೊನ್ನೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ನಿಂದನೆಗಳ ಸುರಿಮಳೆನೇ ಆಗೋಯ್ತು. ಅದರ ವಿರುದ್ಧ ಈಗ ವಿಜಯಲಕ್ಷ್ಮಿ ಅವರು ಸಿಡಿದೆದ್ದಿದ್ದಾರೆ. ಸಿಡಿದೇಳಬಹುದು. ಅವಾಗ ಇನ್ನೊಬ್ಬರು ಕೂಡ ಡೈಲಾಗ್ ಹೊಡಿಬೇಕಾದ್ರೆ ಚೆನ್ನಾಗಿರ್ತಿತ್ತಲ್ವ. ದರ್ಶನ್ ಅವರು ಕೂಡ ಅವಾಗ ಡೈಲಾಗ್ ಹೊಡಿಬೇಕಾದ್ರೆ ಅವಾಗ ಆ ಕಡೆಯಿಂದ ಬರ್ತಾ ಇತ್ತು, ಈ ಕಡೆಯಿಂದ ಹೋಗ್ತಾ ಇತ್ತು. ಒಬ್ಬೊಬ್ಬರದ್ದು ಒಂದೊಂದು. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾತಾಡ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಎಲ್ಲರಿಗೂ ಕೂಡ ಸಮಸ್ಯೆ ಏನು ಅಂತಂದರೆ ಅವರಿಗೆ ಮಾತ್ರ ಆದಾಗ ಮಾತ್ರ ಅದು ನೋವು, ಬೇಜಾರು ಇವೆಲ್ಲವೂ ಕೂಡ ಆಗತ್ತೆ. ಇನ್ನೊಬ್ಬರಿಗೆ ಅವರ ಜೊತೆಗೆ ನಿಂತ್ಕೊಳ್ಳುವಂಥವ್ರು ಕಮೆಂಟ್ ಮಾಡಬೇಕಾದ್ರೆ ಮಜಾ ಇರುತ್ತೆ. ಇದು ನಿಜಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ಹಿಂದೆ ಎಲ್ಲ ಸೈನಿಕರು ಹೋಗ್ಬಿಟ್ಟು ಖಡ್ಗ ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಈಗ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಯುದ್ಧ ಮಾಡುವಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಎಲ್ಲರೂ ಕೂಡ ಪಾಠ ಕಲಿಬೇಕಾಗಿದೆ ವಿಚಾರದಲ್ಲಿ. ಖಂಡಿತ ಅರುಣ್, ಇದನ್ನು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಆಗಲಿ, ಯಾರ ಬಗ್ಗೆ ಆಗಲಿ, ಮಹಿಳೆಯರ ಬಗ್ಗೆ ಕೀಳಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು, ಅಶ್ಲೀಲವಾಗಿ ಕಮೆಂಟ್ಸ್ಗಳನ್ನು ಹಾಕುವಂಥದ್ದು, ಇದನ್ನು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಸೈಬರ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಹಾಗಾಗಿ ಅಲ್ಲಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು. ಬಟ್ ಫ್ಯಾನ್ಸ್ ಅಭಿಮಾನದ ಹೆಸರಿನಲ್ಲಿ ಈ ರೀತಿಯ ಅತಿರೇಕದ ವರ್ತನೆಯ ಬಗ್ಗೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಆತಂಕ. ಕರ್ನಾಟಕದಲ್ಲಿ ಈ ರೀತಿಯ ಟ್ರೆಂಡ್ ಯಾವ ರೀತಿ ಬೆಳೀತಾ ಇದೆ ಅಂದರೆ, ಅವರವರ ಫ್ಯಾನ್ಸ್ಗಳ ಪರವಾಗಿ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಆ ಫ್ಯಾನ್ಸ್ ಯಾರಿದ್ದಾರೆ ಅವರು ಅವರ ವಿರುದ್ಧವಾಗಿ ಏನೇನೋ ಮಾತನಾಡುವಂಥದ್ದು, ಅಶ್ಲೀಲವಾಗಿ ಕಾಮೆಂಟ್ಸ್ಗಳನ್ನು ಹಾಕುವಂಥದ್ದು, ಅದರ ಜೊತೆಗೆ ನಕಲಿ ಜಾಲತಾಣಗಳನ್ನು ಹಾಕುವಂಥದ್ದು. ಈ ಹಿಂದೆ ರಮ್ಯಾ ಅವರ ವಿಚಾರದಲ್ಲೂ ಕೂಡ ಆಗಿತ್ತು. ಈಗ ವಿಜಯಲಕ್ಷ್ಮಿ ಅವರ ಸರದಿ. ಸೊ ಹೀಗಾಗಿ ಅವರು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾರೆ. ಬಟ್ ಈ ಹಿಂದೆ ರಮ್ಯಾ ಅವರ ವಿಚಾರದಲ್ಲಿ ಪೊಲೀಸರು ತುಂಬ ಖಡಕ್ ಆಗಿ ಆಕ್ಟಿವ್ ಆಗಿ ಒಂದಿಷ್ಟು ಜನರನ್ನ ಬಂಧನ ಮಾಡಿದ್ರು. ಅದಾದ ಬಳಿಕವೂ ಕೂಡ ಬುದ್ಧಿ ಕಲಿತಿಲ್ಲ ಅಂದ್ರೆ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ. ಅಭಿಮಾನದ ಹೆಸರಿನಲ್ಲಿ ಈ ರೀತಿ ಹುಚ್ಚುತನ ಮೆರೆದವರು ಈ ಹಿಂದೆ ಅದರ ಗತಿ ಏನಾಗಿದೆ ಅಂತ ಕೂಡ ಗೊತ್ತಿದೆ. ಸೊ ಆದ್ರೂ ಕೂಡ ಮತ್ತೆ ಈ ರೀತಿಯ ಘಟನೆಗಳು ರಿಪೀಟ್ ಆಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ದುರಂತ. ಜೊತೆಗೆ ವಿಜಯಲಕ್ಷ್ಮಿ ಕೂಡ ಅದನ್ನ ಎಲ್ಲ ಕಂಪ್ಲೇಂಟ್ ಅಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಯಾವ ರೀತಿ ಯಾವ ಅಕೌಂಟ್ ಇಂದ ತನಗೆ ಅಶ್ಲೀಲವಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ, ಯಾವ್ಯಾವ ಅಕೌಂಟ್ಗಳ ನಕಲಿ ಅಕೌಂಟ್ಗಳ ಮೂಲಕ ನಿರಂತರವಾಗಿ ಅವಹೇಳನಕಾರಿ ತುಂಬಾ ಕೀಳು ಪದಗಳನ್ನ ಬಳಕೆ ಮಾಡಿದರೆ ಎಲ್ಲವೂ ಕೂಡ ದೂರು ದಾಖಲಾಗಿದೆ. ಸೊ ಹಾಗಾಗಿ ಪೊಲೀಸರು ಈಗ ಆ ಎಲ್ಲ ಯಾವುದೆಲ್ಲ ಅಕೌಂಟ್ಸ್ ಗಳಿದಾವೆ ಅದರ ಎಲ್ಲ ವಿವರವನ್ನ ಕಲೆ ಹಾಕಿ ಯಾರು ಅದರ ಖಾತೆದಾರರು ಅನ್ನುವಂತಹ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಒಂದಿಷ್ಟು ಆ ಐಡಿಗಳನ್ನ ನೋಡ್ತಾ ಇದ್ರೆ ಬೇರೆ ಕಿಚ್ಚ ಫ್ಯಾನ್ಸ್ ಆ ಒಂದು ಅಕೌಂಟ್ಗಳು ಕೂಡ ಇದಾವೆ. ಸೊ ಹಾಗಾಗಿ ಪೊಲೀಸರು ಯಾವ ರೀತಿ ಇದರಲ್ಲಿ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ ಏನು ಅಂತ ನೋಡ್ಬೇಕಾಗಿದೆ ಅರುಣ್. ಓಕೆ ಪವಿತ್ರ, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬರ್ತೀನಿ ಮಾತ್ರ. ಈ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡುವವರ ವಿರುದ್ಧ ಈಗ ವಿಜಯಲಕ್ಷ್ಮಿ ಅವರು ಸಿಡಿದೆದ್ದಿದ್ದಾರೆ. ಅವರಷ್ಟೇ ಅಲ್ಲ, ಇನ್ನುಳಿದಂಥವ್ರು ಕೂಡ ಸಿಡಿದೇಳಬೇಕು ವಿಚಾರದಲ್ಲಿ. ಕಾರಣ ಈ ಸೋಷಿಯಲ್ ಮೀಡಿಯಾದಲ್ಲಂತೂ ಬಾಯಿಗೆ ಬಂದಂತೆ ಮಾತನಾಡ್ತಾ ಇರ್ತಾರೆ.